ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ನಮ್ಮ ಪಪ್ಪ ಮಮ್ಮಿ ಸ್ಯಾಟರ್ಡೇನೇ ಒಂದು ಟೆಂಪಲ್ಗೆ ಹೋಗಬೇಕು ಅಂತ ನೈಟೇನೆ ಇಲ್ಲಿಂದ ಮನೆ ಬಿಟ್ಟರು. ಸೊ ನಾವೆಲ್ಲ ಮಾರ್ನಿಂಗ್ ಲೇಟಾಗಿ ಎದ್ವಿ, 7:30 ಅನಿಸುತ್ತೆ. ಎದ್ಬಿಟ್ಟು ಕಾಫಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಕಾರ್ ನಿಲ್ಲಿಸ್ತಾರಲ್ಲ, ಆ ಪ್ಲೇಸಲ್ಲೆಲ್ಲ ಸ್ವಲ್ಪ ಹುಲ್ ಬೆಳ್ಕೊಂಡಿತ್ತು, ಅದನ್ನೆಲ್ಲ ಕಟ್ ಮಾಡ್ತೀನಿ, ಅಲ್ಲಿಗೆ ಕಾಫಿ ತೊಗೊಬಾ ಅಂತ ಅಂದರು. ಅದಕ್ಕೋಸ್ಕರ ಬಿಸಿ ಬಿಸಿ ಕಾಫಿ ಮಾಡಿ ಅವ್ರಿಗೋಸ್ಕರ ತೊಗೊಂಡು ಹೋಗ್ತಾಯಿದ್ದೀನಿ. ನಮ್ಮ ಕೃಷ್ಣಂಗೂ ಕೂಡ ಫೀಡ್ ಮಾಡಿಸ್ದೆ. ನಮ್ಮ ತಂಗಿ ಆಟ ಆಡಿಸಿದ್ದಾಳೆ ಕೃಷ್ಣನ. ನೋಡಿ ಫುಲ್ಲು ಕಷ್ಟಪಡ್ತಾ ಇದ್ದಾರೆ ಬಿಸಿಲಲ್ಲಿ, ಕಾರ್ ನಿಲ್ಸೋಕ್ಕೆ ಹುಲ್ ಬೆಳ್ಕೊಂಡ್ಬಿಟ್ಟಿದೆ ಅಂತ. ಆಲ್ಮೋಸ್ಟ್ ನಮಗೆ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿಯೋ ಅಭ್ಯಾಸ ಇದೆ. ಮಾರ್ನಿಂಗು ಅಷ್ಟೇ, ಈವ್ನಿಂಗ್ ಅವ್ರೇನಾದರೂ ಬೇಗ ಬಂದಾಗ ಅವಾಗೂ ಅಷ್ಟೇ ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿತೀವಿ. ಫುಲ್ಲು ಸುಸ್ತಾಗಿಬಿಟ್ಟಿದ್ದಾರೆ, ಬೇಡ ಅಂದರೂ ಕೇಳಲಿಲ್ಲ, ಅದನ್ನೆಲ್ಲ ಮಾಡ್ತಾಯಿದ್ರು ಕಾರ್ ನಿಲ್ಸೋಕ್ಕೆ ಹುಲ್ ಬೆಳ್ಕೊಬಿಟ್ಟಿದೆ ಅಂತ. ಫುಲ್ಲು ಸುಸ್ತಾಗಿಬಿಟ್ಟಿದ್ದಾರೆ. ಆಮೇಲೆ ಕಾಫಿ ಕುಡ್ಕೊಂಡು ತಿಂಡಿಗೆ ಅಂತ ನಾವು ಹೊರಗಡೆ ಹೋದ್ವಿ. ಇವಾಗ ಲೇಟ್ ಆಗಿತ್ತಲ್ಲ, ಇವಾಗ ಏನು ಮಾಡೋದು, ಮಧ್ಯಾಹ್ನ ಊಟಕ್ಕೆ ನಾನ್ ವೆಜ್ ಮಾಡ್ಕೊಂಬಿಡೋಣ ಅಂತ ತಿಂಡಿಗೆ ಅಂತ ಹೋದ್ವಿ. ಶುದ್ಧ ತಿಂಡಿ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿಗೆ ಹೋದ್ವಿ. ಬಟ್ ಅಲ್ಲಿ ನೋಡಿದ್ರೆ ಫುಲ್ಲು ರಶ್ ಇತ್ತು. ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು. ವೆಯ್ಟ್ ಎಲ್ಲ ಏನಕ್ಕೆ ಮಾಡೋದು ಅಂದ್ಬಿಟ್ಟು ಕೆಳಗಡೆ ಸೆಲ್ಫ್ ಸರ್ವಿಸ್ ಇತ್ತಲ್ವ, ನಾವು ಅಲ್ಲೇ ತೊಗೊಂಡ್ವಿ. ನಮ್ಮ ಮನೆಯವರು ಆರ್ಡರ್ ಮಾಡೋದಕ್ಕೆ ಹೋಗಿದ್ದಾರೆ. ನಾನು ಮಸಾಲೆ ದೋಸೆ ಹೇಳಿದೆ ಆ್ಯಂಡ್ ಅವ್ರಿಗೆ ಇಡ್ಲಿ ವಡೆ ಹೇಳ್ಕೊಂಡ್ರು. ಇಡ್ಲಿ ವಡೆ ಬೇಗ ಕೊಟ್ಬಿಟ್ರು, ಮಸಾಲೆ ದೋಸೆ ಸ್ವಲ್ಪ ಲೇಟಾಗಿ ಕೊಟ್ಟರು. ಆಮೇಲೆ ನಾನು ಅವ್ರು ಬರೋವರೆಗೂ ಇಡ್ಲಿ ವಡೆ ಸ್ವಲ್ಪನೇ ತಿಂತಾಯಿದ್ದೆ. ಆಮೇಲೆ ದೋಸೆ ತಂದು ಕೊಟ್ಟರು. ಆಮೇಲೆ ಇಬ್ಬರು ತಿಂತಾಯಿದ್ದೀವಿ. ಚೆನ್ನಾಗಿತ್ತು, ಬಟ್ ಕ್ವಾಂಟಿಟಿ ಕಡಿಮೆ ಇರುತ್ತೆ. ಮಸಾಲೆ ದೋಸೆ ನೋಡಿ ತುಂಬ ಚಿಕ್ಕದಾಗಿತ್ತು. ನಾನು ಆಲ್ಮೋಸ್ಟ್ ಯಾವಾಗೂ ಲೇಟಾಗೆ ತಿನ್ನೋದು, ಯಾವಾಗೂ ಅಷ್ಟೇ. ಅವ್ರು ಆಲ್ರೆಡಿ ತಿಂದಿದ್ರು, ನಾನು ಮೆತ್ತಗೆ ತಿಂತಾಯಿದ್ದೀನಿ. ನಮ್ಮ ಕೃಷ್ಣ ಮಲ್ಕೊಂಡಿದ್ರು, ನಾನು ಬಂದು ಎಬ್ಸಿ ಅದಕ್ಕೆ ಫೀಡ್ ಮಾಡಿಸಿದ್ವಿ. ಆಮೇಲೆ ಬರ್ತಾನೆ ನಾವು ನಾನ್ ವೆಜ್ ಎಲ್ಲ ತಂದಿದ್ವಿ. ಚಿಕನ್ ಮತ್ತು ಮಟನ್ ತೊಗೊಂಡು ಬಂದ್ವಿ. ಚಿಕನಲ್ಲಿ ಕಬಾಬು ಮತ್ತು ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ, ಮತ್ತು ಮಟನಲ್ಲಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಮಟನ್ ವಾಶ್ ಮಾಡ್ಕೊತಾ ಇದ್ದೀನಿ. ಒಂದು 1 to 2 ಟೈಮ್ಸ್ ಮಾಡಿಕೊಂಡ್ರೆ ಸಾಕು. ಬಟ್ ಚಿಕನ್ ಮಾತ್ರ ನಾನು 3-4 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ನಮ್ಮ ಮನೇಲಿ ಭಾನುವಾರ ಬಂತಂದರೆ ನಾನ್ ವೆಜ್ ಇದ್ದೇ ಇರುತ್ತೆ. ಇವಾಗ ಕಬಾಬ್ ಮಾಡೋಣ ಬನ್ನಿ. ಕಬಾಬ್ಗೆ ಏನೇನಂದರೆ, ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು 1/2 kg ಚಿಕನ್ ತೊಗೊಂಡಿದ್ದೀನಿ. ಒಂದು ಮಿಕ್ಸಿಂಗ್ ಬೌಲಲ್ಲಿ ಕಾರ್ನ್ಫ್ಲವರು ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ, ಮತ್ತು ಸ್ವಲ್ಪ ಅರಿಶಿನ, ಮತ್ತು ಗರಂ ಮಸಾಲ, ಮತ್ತು ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಜ್ಕೊಂಡಿದ್ದೀನಿ ನಾನು ಕುಟ್ಟಾಣಿಯಲ್ಲಿ. ಈಗ ನಿಂಬೆ ರಸ ಹಾಕ್ತಾಯಿದ್ದೀನಿ. ನಿಂಬೆ ರಸ ಹಾಕಿಲ್ಲ ಅಂದರೆ ವಿನೆಗರ್ ಕೂಡ ನೀವು ಹಾಕೋಬೋದು, ನಿಮ್ಮ ಇಷ್ಟ ಯಾವುದಾದ್ರೂ ಹಾಕೊಳ್ಳಿ. ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಕಬಾಬು, ಟೇಸ್ಟಿಯಾಗಿರುತ್ತೆ. ಅಂಗಡಿಯಲ್ಲಿ ಸಿಗೋ ಪೌಡರು ಮೊಟ್ಟೆ ಎಲ್ಲ ಹಾಕೋದಕ್ಕಿಂತ ಈ ಥರ ನ್ಯಾಚುರಲಾಗಿ ಮಾಡಿದ್ರೆ ಮನೆಯಲ್ಲೇ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಬೇಕು, ತಿಕ್ಕಾಗಿರಬೇಕು ತುಂಬಾ, ಇಲ್ಲಾಂದರೆ ಕಬಾಬ್ ಚೆನ್ನಾಗಿ ಬರಲ್ಲ. ಈ ಥರ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು ಚಿಕನ್ಗೂ ಸೇರಿಸಿ. ಆಮೇಲೆ ಚಿಕನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಒಂಥರ ಎಲ್ಲದಕ್ಕೂ ಹಿಡಿಯುತ್ತೆ ಚಿಕನ್ಗೆ, ಮಸಾಲೆ ಏನಿದೆ ಅದು. ಅದಕ್ಕೆ ನಾನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಬಾಬ್ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ, ಎಲ್ಲರಿಗೂ ಇಷ್ಟ. ಆಲ್ಮೋಸ್ಟು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ ಇಷ್ಟು ತಿಕ್ಕಾಗಿರಬೇಕು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಿಕ್ಸಿಂಗು. ಸೊ ಇಷ್ಟಿದ್ರೆ ಚೆನ್ನಾಗಿ ಬರುತ್ತೆ ಕಬಾಬು. ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿಟ್ಟಿದ್ದೆ. ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ, ಹೊರಗಡೆನೇ ಇಟ್ಟಿದ್ದೆ ನಾನು. ಮಟನ್ ಸಾರಿಗೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಮೆಣಸು, ಚಕ್ಕೆ ಇಷ್ಟು ಹಾಕಿ ಹುರ್ಕೊತಾ ಇದ್ದೀನಿ ನಾನು. ಆದರೆ ನಮ್ಮ ಮನೆಯವರೆಲ್ಲರೂ ಮಲ್ಕೊಂಡಿದ್ದಾರೆ, ನಮ್ಮ ಕೃಷ್ಣ ಕೂಡ ಮಲ್ಕೊಂಡಿದ್ದೆ, ನಾನು ಮಾತ್ರ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಇವಾಗ ಮಸಾಲೆ ಎಲ್ಲ ಹುರ್ಕೊಂಡಾದ್ಮೇಲೆ ಅದನ್ನು ರುಬ್ಕೋಬೇಕು ಚೆನ್ನಾಗಿ. ಅದಕ್ಕೆ ಸ್ವಲ್ಪ ಕಾಯಿ ಕೂಡ ಆ್ಯಡ್ ಮಾಡಬೇಕು. ಮತ್ತು ನಮ್ಮ ಮನೇಲಿ ಏನು ಮಾಡ್ತೀವಿ ಮಟನ್ ಸಾಂಬಾರು ಪೌಡರು, ನಾನು ಅದನ್ನು ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಚಿಲ್ಲಿ ಪೌಡರ್ ಆ್ಯಂಡ್ ಧನಿಯಾ ಪೌಡರ್ ಹಾಕ್ಕೊಂಡು ನೀವು ಅದಕ್ಕೆ ಯೂಸ್ ಮಾಡ್ಕೊಬೋದು, ರುಬ್ಕೋಬೋದು. ನಾನು ನಮ್ಮ ಮನೇಲಿ ಏನು ಮಾಡ್ತಾರಲ್ಲ ಪೌಡರ್, ಮಟನ್ ಸಾಂಬಾರು ಪೌಡರ್, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ಪೇಸ್ಟ್ ಆದರೆ ಸಾಕು. ಇವಾಗ ಮಟನ್ ಬೆಂದಿದೆ. ಮಟನ್ಗೆ ನಾನು ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಬೇಯಿಸಿದ್ದೀನಿ. ಇವಾಗ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಬೇಕು. ಆಮೇಲೆ ನಿಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕು ತೆಳು ಬೇಕು ನೋಡಿಕೊಂಡು ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ನಾನು ಒಂದು 5 ವಿಷಿಲ್ ಕೂಗಿಸ್ದೆ, ಚೆನ್ನಾಗಿ ಬೆಂದಿತ್ತು ಮಟನ್ನು. ಇವಾಗ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ. ಚಿಲ್ಲಿ ಚಿಕನ್ ಮಾಡೋದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂದರೆ,
ಈರುಳ್ಳಿ, ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಕ್ಕೆ ಹಾಕಿ ಇಷ್ಟನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬೇರೆ ಇನ್ನೇನು ಹಾಕಿಲ್ಲ ನಾನು. ತುಂಬ ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ಆಯಿಲ್ಲು ಮತ್ತು ಚಿಕನ್ನು, ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ಚಿಕನ್ ಚೆನ್ನಾಗಿ ರೋಸ್ಟ್ ಆದಮೇಲೆ ನೀವು ಅದಕ್ಕೆ ಏನು ಪೇಸ್ಟ್ ಮಾಡಿರ್ತೀವಲ್ಲ ಆ ಮಸಾಲೆನ ಹಾಕಬೇಕು. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಸಾಲ್ಟ್ ಜಾಸ್ತಿ ಆಗಿತ್ತು ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು. ಬಟ್ ನೈಟ್ ಅದು ಸರಿ ಹೋಗಿತ್ತು. ಮಸಾಲೆಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದಿತ್ತಲ್ಲ ನೈಟ್ ಆ ಥರ ಏನು ಅನಿಸಿಲ್ಲ ನೋಡಿ. ಚಿಲ್ಲಿ ಚಿಕನ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಒನ್ಸ್ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದು. ಮಟನ್ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಾಗಿತ್ತು. ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೆ, ಮಟನ್ ಚಾಪ್ಸ್ ಥರ ಇರಲಿ ಅಂತ. ಆ್ಯಂಡ್ ಕಬಾಬ್ ಹಾಕಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು ಕಬಾಬು. ಫುಲ್ಲು ರೆಡ್ಡಗಾಗುತ್ತೆ. ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ರೈಸು, ಕಬಾಬು ಎಲ್ಲ ರೆಡಿ ಇದೆ. ಇವಾಗ ತಿನ್ನಬೇಕು ನಾವು. ಈ ವ್ಲಾಗ್ ಇಷ್ಟೇ ಗೈಸ್. ಈ ವ್ಲಾಗ್ ನಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವ್ಲಾಗ್ನ ಲೈಕ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್.